ಮಣ್ಣು ಕೇಳಿರಲ್ಲ ತಾಮಂದಿನಿ. ಓ ತಂದ ಮಗು ಕೊಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಏನಾಗ್ತಿದೆ ಅಂತ ಗೊತ್ತಾ ಮಗ ನಿಂಗೆ? ಏನಾಗ್ತಿದೆ ಸ್ವಾಮಿಗಳೇ? ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವನ ಹತ್ರ ಸಂಬಂಧ ಹಿಡ್ಕೊಂಡವಳೆ. ನಿಂಗ ಆಗೈತಲ್ಲ 4 ಮಗು, ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ. ಸ್ವಾಮೀಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ತಂದಿಲ್ಲ ನಿಮ್ ಮನೆಯಿಂದ ಮಣ್ಣು, ಇದ್ರಿಂದ ಎಲ್ಲ ಗೊತ್ತಾಗ್ಬಿಡ್ತು ನಂಗೆ. ಅರೆ ಸ್ವಾಮೀಜಿ ಇದ್ ನಾನ್ ನಿಮ್ ಮನೆಯಿಂದ ತಂದಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಶ ಮಾಡ್ಬೇಕು. ಅಲ್ಲ ಮಚ್ಚ, ಏನ್ ಹೇಳೋ ಮಚ್ಚ, ನಾನು ಸಿಂಹ ತರ ಬದುಕ್ಬೇಕು ಮಚ್ಚ, ಸಿಂಹ ತರ ಬದುಕ್ಬೇಕು ಅನ್ಕೊಂಡಿದೀನಿ. ಅದಕ್ಕೆಲ್ಲ ಏನ್ ಮಾಡ್ಬೇಕು ಹೇಳೋ ಮಚ್ಚ. ಮತ್ತೆ ಫಸ್ಟ್ ಒಂದ್ ಕೆಲ್ಸ ಮಾಡ ಮಚ್ಚ, ನೀ ಹತ್ರ ಇದಾವೆಲ್ಲ ಬಟ್ಟೆಗಳು ಅವೆಲ್ಲ ತಗೊಂಡು ಹೊರಗಡೆ ಬೇಸಾಕೋ ಮಚ್ಚ. ಯಾಕೋ ಮಚ್ಚ? ಯಾಕಂದ್ರೆ ಸಿಂಹಗಳು ಬಟ್ಟೆ ಹಾಕೊಳಲ್ಲ ಮಚ್ಚ. ಸಿಂಹ ಯಾವಾಗ್ಲೂ ಬೆತ್ತಲೆಯಲ್ಲಿ ಓಡಾಡ್ತಿರ್ತವೆ. ನೀನು ನಾಳೆಯಿಂದ ರೋಡಲ್ಲಿ ಬೆತ್ತಲೆ ಆಗಿ ಓಡಾಡೋ ಮಚ್ಚ. ಸರ್, ನಿಮ್ ಹುಡ್ಗ 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋನೆ. ಯಾಕೆ ನೀವು ಸರಿಯಾಗಿ ಹೇಳ್ಕೊಡಲ್ವಾ? ಸರ್, ನಾವು ಹೇಳ್ಕೊಡ್ತೀವಿ, ಬಟ್ ನೀವು ಸ್ವಲ್ಪ ಮನೇಲಿ ಹೇಳ್ಕೊಡ್ಬೇಕಲ್ವಾ? ನಾವೇ ಹೇಳ್ಕೊಡ್ಬೇಕಿತ್ತು ಅಂದ್ರೆ ಮತ್ತೆ ನಾವು ನಿಮ್ಮ ಹತ್ರ ಯಾಕೆ ಕಳ್ಸ್ಬೇಕು? ಸರ್, ನೀವು ಅಟ್ಲೀಸ್ಟ್ ರಿವಿಷನ್ ಮಾಡಿಸ್ಬೇಕಲ್ವಾ? ರಿವಿಷನ್ ಎಲ್ಲಾನು ನಾವೇ ಮಾಡಿಸ್ಬೇಕಂದ್ರೆ ಮತ್ತೆ ನಿಮಗೆ ಫೀಸ್ ಎಂದು ಕೊಡ್ತಾ ಇದೀವಿ. ಸರ್, ನಿಮ್ ಮಗ ತುಂಬಾ ತೀಟೆ ಮಾಡ್ತಾನೆ ಸರ್ ಕ್ಲಾಸಲ್ಲಿ. ಅವ್ನ ಮನೇಲೂ ತೀಟೆ ಮಾಡ್ತಾನೆ. ನಾವು ನಿಮ್ಮ ಹತ್ರ ಬಂದೇನಾದ್ರೂ ಹೇಳ್ತೀವಾ?